ಆ, ನಮ್ಮ ಹೆಸರು ಬಿ ಹನುಮಂತಪ್ಪ ಪೈಲವಾನ್ ಅಂತ ಹೇಳಿ ಮೊನ್ನೆ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಜನತಾ ಬಜಾರ್ ನಾಮಿನೇಟೆಡ್ ಆಗಿದ್ದೆ. ಮಲ್ಲಣ್ಣ ನಾವು ಬಹಳ ಕ್ಲೋಸ್ ರೀ. ಈಗಲ್ರಿ 94ನೇ ಇಸ್ವಿಯಿಂದನೂ ನಾವು ಅವ್ರ ಪರವಾಗಿ ನಾವು ಎಲೆಕ್ಷನ್ ಮಾಡ್ಕೊಂತ ಬಂದಿರೋದು. ಈಗ ಈ ದಪ್ಪನಾದ್ರೂ ನಾವು ಅವ್ರ ಪರವಾಗಿ ನಾವು ದುಡಿಯಕತ್ತಿರೋದು. ಏನಪ್ಪ ಅಂದ್ರೆ ಒಂದ್ 5ರಿಂದ 10 ಸಾವಿರ ಓಟಿಂದ ಸಮರ್ಥ ಅವರು ವಿದೇಶಲ್ಲಿ ಯಾಕಾರ ಅಂತಂದೇಳಿ ನಾವು ಹೇಳ್ತೀವಿ. ವಾತಾವರಣ ದಾವಣಗೆರೆಯಲ್ಲಿ ಬಹಳ ಅತ್ಯುತ್ತಮವಾಗಿದೆ. ಹಿಂದೂ ಮುಸ್ಲಿಮ್ಸರು ಸ್ವಲ್ಪ ದ್ವೇಷ ಮಾಡ್ಕೊಂಡಿದ್ರು, ಅವರು ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ. ಈಗ ಅವರೆಲ್ಲರನ್ನು ಸರಿ ಮಾಡಿ ಸಿಎಂ ಅವರು ಸರಿ ಮಾಡಿ ಪ್ರತಿಯೊಂದು ಮತದಾರನ್ನ ಮನ ಗೆದ್ದು ಕಾಂಗ್ರೆಸ್ ಅನ್ನ ಅತ್ಯಧಿಕದಿಂದ ಮತದಿಂದ ಗೆಲ್ಲಿಕ್ಕೆ ಸಮರ್ಥರವರಿಗೆ ಸಮವಾಗಿ ಅಭಿವೃದ್ಧಿ ವಿಚಾರದಲ್ಲಿ ದಾವಣಗೆರೆ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಆಶ್ರಯ ಮಾಡಿರ್ತಕ್ಕಂತ ಸೂರುಗಳ ಮನೆ ಅಂದ್ರೆ ದಾವಣಗೆರೆ ಜಿಲ್ಲೆ. ಆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಯೊಂದು ರೋಡ್ಗಳಲ್ಲಿ ಪ್ರತಿಯೊಂದು 10 ಅಡಿ ರೋಡ್ಗಳಲ್ಲಿ ನೀವು ನೋಡಿ ಎಲ್ಲಾ ಸಿಮೆಂಟ್ ರೋಡ್ಗಳಿದೆ. ನೀವು ಬೇರೆ ರಾಜ್ಯಗಳಿಗೆ ಹೋಗಿ ಹೋಲಿಕೆ ಮಾಡ್ರಿ ನೀವು, ಯಾಕಂದ್ರೆ ಟಿವಿ ಅವರು ಪ್ರತಿಯೊಂದನ್ನು ನೋಡ್ತೀರಿ. ಎಲ್ಲಿ ಕೆಲಸ ಆಗಿದೆ, ಯಾವ MLA ಕೆಲಸ ಮಾಡಿದ್ದಾರೆ, ಅದನ್ನ ಇವರು ಮಲ್ನಾಡರು ಹಾಗೂ ಶಾಮನೂರು ಶಿವಶಂಕರಪ್ಪನವರು ಅಧಿಕೃತವಾಗಿ ಕೆಲಸ ಮಾಡಿದ್ದಾರೆ. ಆಶ್ರಯ ಮನೆಗಳನ್ನು ಮಾಡಿದ್ದಾರೆ. ರೋಡು, ನೀರು, ಚರಂಡಿ, UGD, ಹೈಮಸ್ಟ್ ಲೈಟ್ಗಳು ನಮ್ಮ ದಾವಣಗೆರೆಯಲ್ಲಿ ಅತ್ಯಧಿಕವಾಗಿರೋದ್ರಿಂದ 24x7 ನೀರು, ಪ್ರತಿಯೊಂದನ್ನು ಇವತ್ತು ಕುಡಿಲಿಕ್ಕೆ ನೀರು, ಅಡ್ಡಾಡ್ಲಿಕ್ಕೆ ರೋಡು, ಚರಂಡಿ ನಮ್ಮ ಹಳೆ ಭಾಗನ ಬಹಳ ಉತ್ತಮವಾಗಿ ಮಾಡೋದ್ರಿಂದ ಅವರು 6 ಬಾರಿಯಾಗಿ ಗೆದ್ದು ಬಂದಿದ್ದಾರೆ. ನನ್ನ ಹೆಸರು ರಾಜಣ್ಣ ಅಂತ ಹೇಳ್ಬಿಟ್ಟು ಡೆಂಟಲ್ ರಾಜಣ್ಣ ಅಂತ ಕರೀತಾರೆ. ದಾವಣಗೆರೆಯಲ್ಲಿ ಸುಮಾರು 30 ವರ್ಷದಿಂದ ಅಭಿವೃದ್ಧಿ ಇಲ್ಲದ ಕಾರ್ಯಗಳು ಶಂಕರಪ್ಪರು ಒಂದು 10 ವರ್ಷದಿಂದ ಮಾಡಿದ್ದಾರೆ. ಆಮೇಲೆ ಈಗ ಯಜಮಾನ್ರು ಅವ್ರ ಹತ್ರಕ್ಕೆ ಏನು ಹೋದ್ರು, ಯಾವ ಕೆಲ್ಸ ಬೇಕಂತ ಹೋದ್ರು ಮನೇಲಿ ಆ ಕೆಲಸ ಮಾಡ್ಸೋರು. ಅವ್ರ ಹತ್ರಕ್ಕೆ ಸುಮಾರು ಜನ ಹೋಗಿರೋರು, ನನಗೆ ಕೆಲ್ಸ ಬೇಕಂತ ಹೋಗಿರೋರು ಬಹಳ ಜನ ಇದ್ರು. ಏರಿಯಾ ಅಭಿವೃದ್ಧಿ ಹೋಗಿರೋರು ಕಡಿಮೆ. ಆದ್ರೂ ಹೋಗಿರೋರು ಯಾರ್ಯಾರು ಹೋಗಿರೋ ಎಲ್ಲಾ ಅಭಿವೃದ್ಧಿ ಏರಿಯಾ ಕಾರ್ಯಗಳನ್ನು ಮಾಡಿದಾರೆ ಅವರು. ಈಗ ಅವ್ರ ಮೊಮ್ಮಗ ಸಮರ್ಥ ಶಾಮ್ನವರು ಅವರು ಇನ್ನು ಯುವಕ, ಬೇಕಾದಷ್ಟು ಎಜುಕೇಶನ್ ಮಾಡಿದ್ದಾರೆ. ಅವನಿಗೆ ಒಳ್ಳೆ ನೌಕರಿ ಇತ್ತು, ಆದ್ರೂ ಮಾಡಕ್ ಹೋಗಿಲ್ಲ. ಬೇಕಾದಷ್ಟು ಆಸ್ತಿ ಇದೆ, ಆದ್ರೂ ಒಂದು ಸೇವೆ ಮಾಡ್ಬೇಕು ಅಂತಂದೇಳಿ ದಾವಣಗೆರೆಯಲ್ಲಿ ನಿಂತಿದ್ದಾರೆ. ಈಗ ಪ್ರಚಾರ ಶುರುವಾಗಿದೆ ರೀ. ಪ್ರಚಾರಕ್ಕೆ ಹೋದಾಗ ನಮಗೆ ಪಾಸಿಟಿವ್ ಒಪಿನಿಯನ್ ಬಂದಿದೆ. ಎಲ್ಲಾ ಯೋಜನೆಗಳು ಜಾರಿಯಲ್ಲಿರೋದು, ಎಲ್ಲಾ ಹೆಣ್ಮಕ್ಳು ಉಪಯೋಗ ತಗೊಂತಾ ಇದೀವಿ ನಾವು. ನಮಗೆ ಹೆಲ್ಪ್ ಆಗಿದೆ ಅಂತ ಸುಮಾರು ಜನ ಹೇಳ್ಬೇಕಂದ್ರೆ ಒಂದು 100 ಪೀಪಲ್ ಅಲ್ಲಿ 98 ಜನನು ನಮಗಿದು ಯೋಜನೆ ಉಪಯೋಗಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಪಾಸಿಟಿವ್ ರಿಸಲ್ಟ್ ಇದೆ. ಸಮರ್ಥ ಅವ್ರು ಒಳ್ಳೆ ಅಭ್ಯರ್ಥಿ. ನಮ್ಮ ಶಾಮನೂರು ಶಿವಶಂಕರಪ್ಪನವರು ಆಶ್ರಯ ಯೋಜನೆ ಮನೆ 15,000 ಆಶ್ರಯ ಯೋಜನೆ ಮನೆ ಮಾಡ್ಕೊಟ್ಟಿದ್ದಾರೆ. ಅದನ್ನ ಇವತ್ತಿಗೂ ಜನ ನಮ್ಮನ್ನ ನಾವು ಪ್ರಚಾರಕ್ಕೆ ಹೋದಾಗ ನೆನೆಸ್ತಾ ಇದಾರೆ. ಇನ್ನೂ ಅಂತ ಹೆಚ್ಚಿನ ಅಭಿವೃದ್ಧಿ ಕೇಳ್ತಾ ಇದಾರೆ. ಅವರೇ ಹೇಳ್ತಾರೆ, ನಾವ್ ಹೇಳೋದಕ್ಕಿನ್ನ ಅವರೇ ಹೇಳ್ತಾರೆ ನಾವು ಇವರಿಗೆ ವೋಟ್ ಹಾಕೋದು ಅಂತ ಪಾಸಿಟಿವ್ ಒಪಿನಿಯನ್ ಬರ್ತಾ ಇದೆ. ಸಮರ್ಥ ಅವರು ಯುವ ನಾಯಕರು, ಅವರ ಒಂದು ಕುಟುಂಬದಲ್ಲಿ ಅದು ರಕ್ತಗತವಾಗಿರ್ತಕ್ಕಂಥ ಬಂದಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಬಹುಮತವಾಗಿರ್ತಕ್ಕಂಥ ಅಮೂಲ್ಯವಾದ ಮತವನ್ನು ನೀಡಿ ಅವ್ರನ್ನ ಗೆಲ್ಸೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೆ. ಜನಪರ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಆಮೇಲೆ ಯುವಕರಿಗೆ ಆದ್ಯತೆ ಕೊಟ್ಟಿದೆ, 10 ಕೆಜಿ ಅನ್ನ ಕೊಟ್ಟಿದೆ. ಆಮೇಲೆ ಸಿದ್ದರಾಮಯ್ಯನವರ ಆಡಳಿತ ಇಡೀ ರಾಜ್ಯದ ಜನತೆ ಒಪ್ಕೊಂಡಿದ್ದಾರೆ. ಈ ದಿನ ಇವತ್ತು ಯುವಕರಿಗೆ ನಮ್ಮ ಯೂತ್ ಕಾಂಗ್ರೆಸ್ ಒಂದು ಯುವಕರಿಗೆ ಟಿಕೆಟ್ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಯಾರೇ ಕೊಟ್ಟು ಒಂದೇ ಜಾತಿ, ಅದು ಕಾಂಗ್ರೆಸ್ ಸರ್. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಏನಿಲ್ಲ, ಎಲ್ಲಾ ಒಂದೇ ಜಾತಿ. ನಮ್ಮ ಪಕ್ಷದಲ್ಲಿ ಜಾತಿ ಇಲ್ಲ. ಸರ್ವ ಜನಾಂಗದ ಶಾಂತಿ ಹೋರಾಟ. ಇವತ್ತು ಅಲ್ಪಸಂಖ್ಯಾತರು ವೋಟ್ ಹಾಕ್ತಾರೆ. ಯಾಕೆ ಅಂದ್ರೆ ಇವತ್ತು ಕೋಮುವಾದಿ ಬಿಜೆಪಿನ ಇಲ್ಲಿ ದೂರ ಇಡಬೇಕು, ಕೋಮುವಾದಿ ಬಿಜೆಪಿನ ಅಧಿಕಾರದಿಂದ ಕಿತ್ತೊಸ್ತಿ ಹೋಗಿಬೇಕು ಅಂತಾರೆ ಅಲ್ಪಸಂಖ್ಯಾತರು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಸಮರ್ಥ ಅವ್ರನ್ನ 30ರಿಂದ 40,000 ಓಟಿಂದ ಇವತ್ತು ಭಾರಿ ಜನಸಂಖ್ಯೆ ನೋಡ್ತಿದ್ದೀರ. ಜಯಶೀಲರವಾಗಿ ಮಾಡಿ ಅವರಿಗೆ ಮುಂದಿನ ಶಾಸಕರವಾಗಿ ಮಾಡಿ ಉಜ್ವಲ ಭವಿಷ್ಯ ಅವ್ರಿಗಿದೆ. ಅವ್ರು ಕೆಲಸ ಮಾಡಿದರೆ ಅವ್ರ ಪಾಠನ ಹೆಸರು ಉಳಿಸ್ತಾರೆ, ಈ ದಾವಣಗೆರೆ ಹೆಸರು ಉಳಿಸ್ತಾರೆ ಅಂತ ಒಂದು ಭರವಸೆ ಇದೆ. ಉಸ್ತುವಾರಿ ತೆಲಂಗಾಣ. ಶಾಮನೂರು ಶಿವಶಂಕರಪ್ಪರ ಅಭಿವೃದ್ಧಿ ನೋಡಿ ಜನ ಸೇರ್ತದಲ್ಲ, ಹಂಗಾಗಿ ಜನ ಸಿದ್ದರಾಮಯ್ಯರು ಬಂದಾರ. ಇಲ್ಲ ಇವತ್ತು ಇನ್ನು ಸಹ ಅಭಿವೃದ್ಧಿ ನೋಡಿ ಸಮರ್ಥಕ್ಕೆ ಎಲ್ಲರೂ ಓಟ್ ಹಾಕ್ಬೇಕು ಅಂತಂದು ಎಲ್ಲರೂ
ಒಗ್ಗಟ್ಟಾಗಿ ಬಂದು ಜನ ಸೇರ್ಕೊಂಡಾರೆ. ಸಮರ್ಥವ್ರು ಇನ್ನೂ ಚಿಕ್ಕವರು ಅವ್ರಿಗೆ ಏನಕ್ಕೆ ಅಂತ ಕೆಲವರು ಹೇಳ್ತಾರೆ. ಸರ್ 18 ವರ್ಷ ಆದ್ಮೇಲೆ ಚಿಕ್ಕವ್ರು ಅನ್ನೋದು ಏನಿರಲ್ಲ, ಓಟಿನ ಹಾಕೊಟ್ಬಿಟ್ಟೆ ಜನ ಹೇಳ್ತಾರೆ ದಯ ಅವ್ರಿಗೆ ಚಿಕ್ಕವ್ರು ಅಂತಂದು. ಈಗ ನಮ್ಮ ವಿಜೇಂದ್ರ ಅವರು ಎಷ್ಟು ವರ್ಷ ಇತ್ತು ಅವ್ರಿಗೆ, ಅವ್ರು ಚಿಕ್ಕ ವಯಸ್ಸಿಂದ ಬಂದಲ್ಲ. ಈಗ ಅಂತ ಅಷ್ಟೇ ಚಿಕ್ಕ ವಯಸ್ಸು ಅಂತಂದು ಅವ್ರ ಮನೆ ಒಳಗೆ MP ಇದಾರೆ, MLA ಇದಾರೆ, ಮಿನಿಸ್ಟರ್ ಇದಾರೆ, ಅವ್ರ ದಾರಿ ಅವ್ರ ಮನೆಗೆ ಯಾರು ಇಲ್ಲ ಅನ್ನಂಗಿಲ್ಲ. ಅವ್ರಿಗೆ 6 ತಿಂಗಳು ಕುಟುಂಬಕ್ಕೆ ಕೊಡ್ಬೇಕು ಅಂತ ಈಗ ನಮ್ದು ಒಂದೇ ಕುಟುಂಬ ಅಂತಲ್ಲ, ಮುನ್ನಾರು ಯಾರು ಕೇಳಂಗಿಲ್ಲ ಅಂದಾಗ ನಿಂತೆ ನಿಲ್ತಾರೆ. ಅಭಿವೃದ್ಧಿ ಗೆಲಕ್ ಇರ್ತಾನೆ, ಇನ್ನೊಬ್ರಿಗೆ ಆಸ್ಪದ ಮಾಡಿ ನೋಡಕ್ಕಾಗಲ್ಲ. ಇಲ್ಲ ಬಡವರು ಪಕ್ಷ ಶ್ರೀಮಂತ ಪಕ್ಷ ಏನಿಲ್ಲ, ಬಡವರು ಸರ್ಕಾರ ಏನಿಲ್ಲ, ಜನಸೇವೆ ಮಾಡಕ್ ಯಾರಾದ್ರೆ. ಅಭಿವೃದ್ಧಿ ಬಗ್ಗೆ ಹೇಳಿದ್ರೆ ಸರ್ ಅಭಿವೃದ್ಧಿ ಈಗ ಆಲ್ಮೋಸ್ಟ್ ಆಲ್ ಅಭಿವೃದ್ಧಿ ಮಾಡಿದ್ರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಸಮರ್ಥ ನಾವು ಓಟ್ ಕೊಡೋಕಂತ ಕೇಳ್ತದೆ. ಇಲ್ಲ ಈಗ ನನಗೆ ಯಾಕಂದ್ರೆ ಶಂಕರಪ್ಪ ಇರ್ತಿದ್ರ ಇನ್ನು ಹೆಚ್ಚಿನಾಗಿ ನಮ್ಮ ಏರಿಯಾದಲ್ಲಿ, ನಮ್ಮ ದಕ್ಷಿಣದಲ್ಲಿ ಬಹಳ ಜನ ಬಡವರು ಅವ್ರಿಗೆಲ್ಲ ಆಶ್ರಯ ಮನೆ ಕಟ್ಕೊಡಕಂತ ಬಹಳ ಚಿಂತೆ ಇತ್ತು. ಅದನ್ನ ಸಮರ್ಥವ್ರಿಗೆ ಆ ಚಿಂತೆ ಐತಿ. ಅದೇನ ಆ ಚಿಂತೆಯನ್ನು ಸಕ್ಸಸ್ ಆದ್ರೆ ನಮ್ಮ ಬಡವರಿಗೆಲ್ಲ ಮನೆ ಸಿಕ್ಕಂಗಕತ್ತೆ ಅಂತ ನಾನು ಹೇಳ್ತೇನೆ. ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಸರ್ ಒಂದು 30 ಮತ ಅಂತರದಿಂದ ಗೆಲ್ತಾರೆ ಅಂತ ಎಲ್ಲಾ ಜನತೆಗೆ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾ ಜನ ಅಲ್ಲ, ಎಲ್ಲಾ ಜನನ ಮತದಾರರು ನೀವು ನೋಡ್ರಿ, ಹುಡುಗನ್ನ ಎಲ್ಲ ಯುವಕರು ಬೇಕಂತ ಕೇಳ್ತೀವಿ. ಹಂಗಾಗಿ ಕಾಂಗ್ರೆಸ್ ಯುವಕರು ನಿಲ್ಸಾರ. ಹಂಗಾಗಿ ಹೊರಗಡೆ ಯುವಕರೆಲ್ಲ ಬಂದು ಕಾಂಗ್ರೆಸ್ ಮತ ಹಾಕಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಬೆಳಿಗ್ಗೆ 6 ಗಂಟೆಗೆ ಸಿಗ್ತಾರೆ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಪ್ರಚಾರ ಮಾಡ್ತಾರ. ಹಂಗಾಗಿ ಅವ್ರನ್ನ ಗೆಲ್ಲಿಸಿ ಒಳ್ಳೆ ಮತದಿಂದ ಗೆಲ್ಲಿಸಿ ಅಂತ ಕೇಳ್ತಾರೆ. ಬಾಬುರಾವ್